ಅರಸೀಕೆರೆ ತಾಲೂಕಿನ ಯಳವಾರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಜಯ ಸಾಧಿಸುವ ಮೂಲಕ ಸಹಕಾರ ಸಂಘವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಹಾಸನ ಜಿಲ್ಲಾ ಸಹಕಾರ ಬ್ಯಾಂಕಿನ ಉಪಾಧ್ಯಕ್ಷರಾದ ರಾಂಪುರ ಶೇಖರಪ್ಪ ಹಾಗೂ ಜೆಡಿಎಸ್ ಮುಖಂಡ ಹೊಸೂರು ಗಂಗಣ್ಣ ಅವರ ನೇತೃತ್ವದಲ್ಲಿ ಸ್ಪರ್ಧಿಸಿದ್ದ ಒಟ್ಟು 12 ಅಭ್ಯರ್ಥಿಗಳ ಪೈಕಿ 10 ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಭಾರೀ ಅಂತರದಿಂದ ಸೋಲಿಸಲಾಗಿದೆ. ಗೆಲುವಿನ ನಂತರ ಮಾತನಾಡಿದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಲಿ ಸದಸ್ಯರು ಆದ ಹೇಮಲಿಂಗೇಗೌಡ ಅವರು, ಇದು ಹಣಬಲ ಮತ್ತು ಅಧಿಕಾರ ಬಲದ ವಿರುದ್ಧ ಸಾಧಿಸಿದ ಗೆಲುವು. ಈ ಚುನಾವಣೆಯಲ್ಲಿ ಜನಬಲವೇ ಮುಖ್ಯ ಹೊರತು ಹಣ ಮತ್ತು ಅಧಿಕಾರದ ಬಲವಲ್ಲ ಎಂಬುದನ್ನು ಮತದಾರರು ಸಾಬೀತುಪಡಿಸಿದ್ದಾರೆಂದು ತಿಳಿಸಿದ್ದಾರೆ. ಇಲ್ಲಿ ಬರ್ತಕ್ಕಂಥ ಎಲ್ಲಾ ಗ್ರಾಮಗಳ ಸಹಕಾರದಿಂದ ನಾವು ಗೆದ್ದಿರ್ತೀವಿ ಅಂತ ಹೇಳಿ ನಿಮ್ಗೆಲ್ಲ ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಈ ಒಂದು ಚುನಾವಣೆಯಲ್ಲಿ ಹಣ ಬಲನೋ ಮತ್ತೆ ಜನಬಲನೋ ಅನ್ನೋ ಒಂದು ಹೋರಾಟದಲ್ಲಿ ನಾವು ಇವತ್ತು ಜನಬಲ ಇದೆ ಹಣಬಲ ಇಲ್ಲ ಅನ್ನೋ ಒಂದು ಒಳ್ಳೆ ಸಂದೇಶವನ್ನು ನೀಡಿದ್ದೀವಿ. ಇವತ್ತು ಏನು ಈ ಸೊಸೈಟಿನಲ್ಲಿ ನಾವೇನು ಇವತ್ತು ಗೆದ್ದಿದ್ದೀವಿ, ಈ ಗೆಲುವಿಗೆ ಇದು ಒಂದು ಮೊದಲನೇ ಮೆಟ್ಟಿಲು. ಇದೇ ತರ ನಾವು ಮುಂದೆ ಗ್ರಾಮ ಪಂಚಾಯತಿಯಲ್ಲೂ ಕೂಡ ನಮ್ಮ ಜೆಡಿಎಸ್ ಕಾರ್ಯಕರ್ತರು ಮತ್ತು ಬಿಜೆಪಿ ಎಲ್ಲ ಒಗ್ಗಟ್ಟಾಗಿ ನಾವು ಮುಂದೆ ಕೂಡ ಇದೇ ತರ ಚುನಾವಣೆ ಎದುರಿಸ್ತೀವಿ. ಮತ್ತೆ ಈ ಚುನಾವಣೆಯಲ್ಲಿ ಮುಂದೆ ಕೂಡ ನಾವು ಈ ಚುನಾವಣೆನ ಮೆಟ್ಟಿಲು ಮಾಡ್ಕೊಂಡು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ MLA ಕೂಡ ನಾವು ನಮ್ಮದೇ ಪಾರ್ಟಿಯಿಂದ ಆಯ್ಕೆ ಮಾಡ್ತೀವಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತಾ, ಮತ್ತೆ ಈ ಚುನಾವಣೆಯಲ್ಲಿ ಎಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ವಿಜಯೋತ್ಸವದಲ್ಲಿ ನೂತನವಾಗಿ ಚುನಾಯಿತರಾದ ಅಭ್ಯರ್ಥಿಗಳು, ಮತದಾರರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು.